No sé. ಅಪ್ಪನ ಅನುಗ್ರಹದ ಸಂಪ್ರಾಪ್ತಿಗೋಸ್ಕರವಾದ ಮಾತೃವೈಭವದ ಆರಂಭ ಚಪ್ಪರ ಮುಹೂರ್ತ ಪಡ್ಬೋದಕ್ಕಂತಂದ್ರೆ ನಮ್ಮ ಮತ್ತೊಂದಿಲ್ಲ ಅದಕ್ಕೆ ಮಾತ ಇತ್ತೆ ತುಂಬುಂಡು ಬೇಗೆ ಉಂಟು ಅತ್ತ ಚಪ್ಪರ ಪಾಡ್ಲಕತ್ತಿನ ಮೂಲ ಆಶಯದಾದ ಕೇಳಂದಾಂಡ ಸೂರ್ಯನ ಬಲ್ಪು ನನಗೆ ಪರಿಪೂರ್ಣವಾದ ಗೆದೊಂಡ್ರಗೆ ಸಾಧ್ಯ ಐತಿ ನಮ್ಮಟ ಆತ ಎನರ್ಜಿ ಅದಕ್ಕೋಸ್ಕರವಾದ ಒಂದು ಆಚ್ಛಾದನೆ ಪಡ್ಮೂಲಕತ್ತಿನ ಬೋರ್ಡು ಅಂತ ಅರ್ಥ ಪ್ರತಿ ವರಿಯನ ತರೆಟು ಒಂದು ಅಗ್ನಿ ಉಂಟುಗೆ ಈ ಅಗ್ನಿ ಪ್ರತಿ ವರಿಯನ ತರೆಟಿ ಪುಲಕತ್ತಿನ ಅಗ್ನಿ ಶಾಂತ ಓಡೊಂದಿತ್ತಂದಾಂಡ
ಒಂಜಿ ಸೂರು ಪಂಡ್ಪೊಲ ಕತ್ತಿನ ಬೋಡಿಗೆ ಆಚ್ಛಾದನೆ ಪಂಡ್ಪೊಲ ಕತ್ತಿನ ಬೋಡಿಗೆ ಐಗೋಸ್ಕರವಾದ ನಮ್ಮ ಇಲ್ಲಗೆ ಏರಂಡ ಪತ್ತೆರಂದಾಟಲ ನಮ್ಮ ಸುರೂಟಗಳನ್ನು ಇಲ್ಲದ ಉಲಾಯಲ್ ಎಪ್ಪೊಡಿಗೆ ಇಲ್ಲದ ಉಲಾಯಲ ಸೂರುಗಳು ಎಪ್ಪೊಡು ಒಂದರ್ಥ ಆಚ್ಛಾದನೆಗಳು ಎಪ್ಪೊಡು ಒಂದರ್ಥ ಅಂಚಲೆತ್ತಡ ಮಾತ್ರ ಅಗನ್ನ ತರೆಟಿಪ್ಪುಲ ಕತ್ತಿನ ಅಗ್ನಿ ಈ ವಾ ಇಲ್ಲಗಳು ಬತ್ತಿಪ್ಪುವೆರ ಆ ಇಲ್ಲದ ಬೆಳಗುಂಡಿಗೆ ಪಿದೇಡೆ ಉಂಟದ ಪಾತೆರಿಯ ಅಂತ ಅಂಡ ಅಗನ್ನ ತರೆಟಿಪ್ಪುಲ ಕತ್ತಿನ ಅಗ್ನಿ ಆ ಇಲ್ಲದ ಸುಟ್ಟು ಹೋಗೊಂಡಿಗೆ ಐಗೋಸ್ಕರವಾದ ತರೆಟಿಪ್ಪುಲ ಕತ್ತಿನ ಅಗ್ನಿ ಪಂಚಾಗ್ನಿಡ್ ಒಂಜಿ ಅಗ್ನಿ ತರೆಟಿಪ್ಪುನ ಎಡದ ಅವರ ಒಂಜಿ ಸೂರು ಪಂಡ್ಪುಲ ಕತ್ತಿನ ಬೋರ್ಡ್ ಅವು ಕೇವಲ ಸೂರತ್ ಅವು ವಿಶೇಷವಾದ ಐಟ್ ಮಾಯಾಶಕ್ತಿ ಪಂಡ್ಪುಲ ಕತ್ತಿನ ಇಟ್ಕೊಂಡಂತರ್ತಾಗೆ ಅಂಟಿತ್ತಿನ ಮಾಯಾಶಕ್ತಿಗೋಸ್ಕರವಾದ ನಮ್ಮ ಆಚ್ಛಾದನ ಮಲ್ಕೋಡು ಚಪ್ಪರ ಪಾಡುಡ ಪಂಡ್ಪುಲ ಕತ್ತಿನ ಉದ್ದೇಶ ಐಕೆ ನಮ್ಮ ಇನಿ ಮುಹೂರ್ತ ಮಲ್ತೊಂದುಲ್ಲ ಕಾಪು ಜನಾರ್ದನ ದೇವರನ್ನು ನಮ್ಮ ಕೈ ಮೇಲೆ ಶ್ರದ್ಧೆಡು ಪ್ರಾರ್ಥನೆ ಮಲ್ತೊಂದಿನ ಕತ್ತಿನ ಜನಾರ್ದನ ದೇವರು ಈ ಮುಹೂರ್ತವನ್ನ ಅನುಗ್ರಹ ಕೊರತು ಕಾಪಾಡೋಡು ಅವೇ ಪ್ರಕಾರವಾದ ಪರಿಸರಕ್ಕೂ ಸಂಬಂಧಪಟ್ಟದ ಕತ್ತಿನ ದೈವ ದೇವತೆಗಳ ಮಾತ್ರ ನಮ್ಮ ಕೈ ಹಿಡಿದು ಶ್ರದ್ಧೆಯ ಪ್ರಾರ್ಥನೆ ಮಾಡಿಕೊಂಡು ಈ ಕ್ಷೇತ್ರದ ಅಧಿದೇವತೆ ಆದಿಪನ ಕತ್ತಿನ ಕಾಪು ಮಾರಿಯಮ್ಮನೆ ಅಂಚನೆ ಉಚ್ಚಂಗಿ ಸಾನ್ನಿಧ್ಯನ ನಮ್ಮ ಕೈ ಹಿಡಿದು ಪ್ರಾರ್ಥನೆ ಮಾಡಿದ ಕತ್ತಿನ ಈ ಒಂಜಿ ಚಪ್ಪನ ಮುಹೂರ್ತನ ದೇವರ ಸುಮುಹೂರ್ತ ಮಲ್ಕೊಡು ಈ ಚಪ್ಪನ ಮುಹೂರ್ತ ಮಂತೆ ಪಕ್ಕ ಸಾಂಗವಾದ ಮಾತ್ರ ವೈಭವ ನೆರವೇರಲು ಹೋಗಿಲಕ ನಂಗೆ ಮಾತರಿಗಳ ಶ್ರೇಯಸ್ಸ ರಕ್ಷಣೆ ಸೌಖ್ಯ ಅಭಯನ ಕೊಟ್ಟು ದೇವರ ಕಾತದ ನರಗುಡೋಡು ಪಣದು ನಮ್ಮ ಮಾತ ಒಟ್ಟಾದ ಕೈ ಹಿಡಿದ ದೇವರನ್ನ ಪ್ರಾರ್ಥನೆ ಬಂದದ್ದು ಆ ನಮ್ಮ ಸ್ತಂಭನ ದೀಪನ ಕತ್ತಿನ ಮುಖಾಂತರವಾದ ನಮ್ಮ ಇಲ್ಲಿ ಚಾಲನೆ ಕೊಡೋದಿಲ್ಲ ಮುಹೂರ್ತ ಬಂದಲ್ಲ ಅನುಗ್ರಹ ಕೊಟ್ಟು ದೇವರ ಕಾಪಾಡೋಡು ಪಡೆದು ಕೈ ಹಿಡಿದ ಮಾತನ ಪ್ರಾರ್ಥನೆ ಬಂದ ಕತ್ತಿನ ಆವಾಹಿತ ದೇವ ಮಹಾಪ್ರಾರ್ಥನೆ ಕೋಡಾಪನ ಕತ್ತಿನ ಚಾಲನೆ ಮತ್ತು ಪೊಂಜ ಒಲೆ ಕೊರಡು ಐಕೋಸ್ಕರ ಕುಂಕುಮದ ಮಂಜಲ್ ಮಾತೆಲ್ಲ ಬರ್ತದೆ ಇಂಕುಲು ಮಾತ ಊರ್ದೆಲ ಕತ್ತಿನ ಸ್ತಂಭವು ಒಂದು ಮಾತ ಮಂಗಳ ಓಡು ಪಂಪನ ಕತ್ತಿನ ಉದ್ದೇಶನೆಲ್ಲ ದೀವು ಅಂತ ಅಗಳು ಮಾತೆಲ್ಲ ತೆಕ್ಕೆ ಕುಂಕುಮ ಎಲ್ಲ ಮಂಜಲ್ಲ ಮುಟ್ಟಾದ
ಮಾತೃ ವೈಭವಕ್ಕೆ ಮಾತೃಕೆಲ್ಲ ಕೊಲೆ ಬರ್ತದೆ. ಯಾಕೆ ಕುಂಕುಮಲ್ಲ ಮಂಜಾನ ಮುಟ್ಟಾದ್ರೆ ಅವನ್ನ ಆರಂಭ ಪಂಡ್ಕೊಲ ಕರ್ತಿನ ಮಲ್ಕೊಡುತ್ತೆ. ಮಾತೆಲ್ಲ ಬರಿ ಈ ಮಾತೃವೈಭವ ಪಂಪಿನ ಶಾಶ್ವತ ಶಾಶ್ವತ ಒಂದು ನಮ್ಮ ಮಾತು ಇಜ್ಜಿಡ್ಲ ಮಾತೃವೈಭವ ಪಂಪಿನ ಒಂದು ಚರಿತ್ರೆ ಅವೇನೆ ಐಕಿನಿ ಚಾಲನೆ ಒಂದಿತ್ತ ಕೇವಲ ಕಂಗದ ನಂಗೆ ಚಪ್ಪರೋಗ ಮಾತ್ರ ಒಂಜಿ ಮುಹೂರ್ತ ಪಂಡ್ಕೊಲಕತ್ತಿನ ಅರ್ಥ ಒಂದು ಸ್ತಂಭ ಪಂಡ್ಕೊಲಕತ್ತಿನ ಮಾತ್ರ ವೈಭವ ಪಂಡ್ಕೊಲಕತ್ತಿನ ಒಂಜಿ ಮಲ್ಲ ಒಂಜಿ ಕರ್ಮಾಂಗ ಬೋಡ ಆಪೆಲಕತ್ತಿನ ಒಂಜಿ ಚಾಲನೆ ಪಂಡ್ಕೊಲಕತ್ತಿನ ಆಪುಂಡು ಇನಿ ಆಯ್ಲಕತ್ತಿನ ಈ ಮುಹೂರ್ತ ನನ್ನ ಸೂರ್ಯ ಚಂದ್ರರ ಇಪ್ಪನ ಮುಟಲ ಮಾತ್ರ ವೈಭವ ಪಂಡ್ಕೊಲಕತ್ತನ ಈ ಮಂಡಳ ಆವೊಂದುಂಡು ಆವೊಂದು ಇಪ್ಪಡು ಮಾತ ಪಂಜವುಲ್ಲ ಇಕ್ಕಿನಿ ಚಾಲನೆ ಆರಂಭ ಪಂಡ್ಕೊಲಕತ್ತಿನ ಕೊರ್ರೆಗುಲ್ಲ ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮುಲಿತ್ತಿನ ಪಂಜೋರು ಮಾತ್ರ ಬಲೆ ಮುಲಿತ್ತು ಪೂರ ಪಂಜೋಲ ಬರಲು ಮಾತ್ರ ಕುಂಕುಮ ಮಂಜಲು ಮುಟ್ಟಾವೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಮಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ಸ್ಮೃತಾ ಹರಸಿ ಪ್ರೀತಮಶೇಷ ಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತಾಂ. ರೋಗಾನ ಶೇಷಾನ ಪಂದೃಷ್ಟಾರಿಷ್ಟಾದುಕಾಮಾನ್ ಸಕಲಾನಪೀಷ್ಟಾನ್ ವಾಮಾಶಿತಾನಾಂ ನ ವಿಬಂಧನಾನಾಂ ವಾಮಾಶಿತಾಂ ಯಾಶ್ಮಯತಾಂ ಪ್ರಯಾಂತಿ. ಮಾತ್ರ ಅಪ್ಪನ ಮಾತ್ರ ವೈಭವನ ಮಲ್ಪು ನೆಡ್ತಾ ಅವರ ನಮ್ಮ ಇಲ್ಲದೆ ನಮ್ಮ ಬದುಕದ ವೈಭವ ಪಂಡ್ಕೊಲಕತ್ತಿನ ಆಪೆಲಕತ್ತಿನ ಯೋಗ ಭಾಗ್ಯ ದೇವರ ಬದುಕಿ ಸಾಧ ಕೊರತು ಅನುಗ್ರಹನ ಕೊರತು ಕಾಪಾರಡು ಪಣತು ಕೈ ಮುಗಿದು ಪ್ರಾರ್ಥನೆ ಮಲ್ತೊಂದು ಕೊರಪೆಲಕತ್ತಿನ ಅನುಗ್ರಹ ಪ್ರಸಾದ ದೇವತಾ ಪ್ರಸಾದೋ ವಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಮಹದೇಶ್ವರ್ಯಾಭಿವೃದ್ಧಿರಸ್ತು. ಪರ ಮುಹೂರ್ತ ಮುಂದೋಡು ಆಯ್ನೆರದ ಅವರ ಒಂದು ಮಾತ ಬೇಲೆ ನಮ್ಮ ಕೈಗೆ ದೇವರ ಮಲ್ಪ ಬೇರೆಂದರ ಪ್ರಯತ್ನ ನಮ್ಮ ಓಡಾಟದ ಶಕ್ತಿ ಅಪ್ಪೇನ ಅವರ ಬೇಗ ಐನಾದ ಬೇಗೋಡು ಮಗಳೋಡು ತಪ್ಪರ ನಿರ್ಮಾಣ ಆಪೆಲಕ ಅನುಗ್ರಹನ ಕೊರತು ಇದೆಲ್ಲ ದೇವರ ಶ್ರೇಯಸ್ಸ ರಕ್ಷಣೆ ಇಟ್ಟ ಕೀರ್ತಿಯನ್ನು ಕೊರತು ದೇವರ ಕಾಪಾಡುವ ದೇವರ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದ ಹಿಂದೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಪುಣ್ಯಕಾಲ ಇತ್ತು. ಅಂತಹ ಪ್ರತಿಷ್ಠೆ ಕಳೆದೀಗ ಒಂದು ವರ್ಷ ಆಗುವ ಸಮಯದಲ್ಲಿ ವಾರ್ಷಿಕವಾದಂತಹ ವರ್ಧಂತಿ ಎನ್ನುವಂತಹ ಕ್ರಿಯಾಭಾಗ ನಾಡಿದ್ದು ಹತ್ತಿರ ನಮಗೆ ಸಮಯ ಬಂತು. 28 ಫೆಬ್ರವರಿ 28, ಮಾರ್ಚ್ 1 ಮತ್ತು ಮಾರ್ಚ್ 2 ಈ 3 ದಿವಸದಂದು ಪ್ರತಿಷ್ಠಾ ವರ್ಧಂತಿ ಅಂತ ಮಾಡ್ತಾ ಇದ್ದೇವೆ. ಈ ವರ್ಧಂತಿಯ ಕೆಲಸಕ್ಕೆ ಮಾತೃವೈಭವ ಎನ್ನುವಂತಹ ಶೀರ್ಷಿಕೆಯನ್ನು ಕೊಡಲಾಗಿದೆ. ಇದು ನಿರಂತರವಾಗಿ ಶಾಶ್ವತವಾಗಿರತಕ್ಕಂತಹ ಒಂದು ಹೆಸರು ಮಾತೃವೈಭವ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ವಾರ್ಷಿಕವಾದಂತಹ ಪ್ರತಿಷ್ಠಾ ವರ್ಧಂತಿ ಎನ್ನುವಂತಹದ್ದು ಆಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಈ ಪ್ರತಿಷ್ಠಾ ವರ್ಧಂತಿಯ ಉದ್ದೇಶದಲ್ಲಿ 2 ಪ್ರಧಾನವಾದಂತಹ ಕೆಲಸವನ್ನು ಕರ್ಮಾಂಗವನ್ನು ನಾವಿಲ್ಲಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಉದ್ದೇಶ ಒಂದೇ, ಸಾನ್ನಿಧ್ಯ ಬೆಳಗಬೇಕು. ಬೆಳಗಿದ ಸಾನ್ನಿಧ್ಯ ಸಮಸ್ತ ಭಕ್ತ ಸಂದೋಹವನ್ನು ಕೂಡ ಸಲಹಬೇಕೆನ್ನುವಂತಹ ಮೂಲ ಆಶಯ ಇಟ್ಟುಕೊಂಡು ಸಪ್ತ ಮಾತೃಕಾ ಕಲ್ಪ ಮಹಾಯಾಗ ಎನ್ನುವಂತಹ ದೊಡ್ಡ ಒಂದು ಯಜ್ಞವನ್ನು ಮಾಡ್ತಾ ಇದ್ದೇವೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ ಎನ್ನುವಂತಹ 7 ದೇವತೆಗಳನ್ನು ತಂತ್ರಶಾಸ್ತ್ರಗಳು ಸಪ್ತ ಮಾತೃಕೆಗಳು ಅಂತ ಕರೀತಾರೆ. ಈ 7 ಮಾತೃಕೆಗಳ ಉದ್ದೇಶದಲ್ಲಿ ನಾವು ಅಗ್ನಿಯಲ್ಲಿ ಹವಿರ್ಭಾಗವನ್ನು ಮತ್ತು ಮಂಡಲ ಮಧ್ಯದಲ್ಲಿ ವಿಶೇಷ ದ್ರವ್ಯಗಳ ಬಲಿದಾನವನ್ನು, ತರ್ಪಣ ಎನ್ನತಕ್ಕಂತಹ ಚನ್ನನೋದಕದಿಂದ ತರ್ಪಣ ಎನ್ನುವಂತಹ ಕ್ರಿಯೆಯನ್ನು ಇದೆಲ್ಲ ಕ್ರಿಯೆ ಮಾಡಲಿಕ್ಕುಂಟು. ಮತ್ತೆಲ್ಲ ಚೈತನ್ಯವನ್ನು ತಾಯಿಗೆ ಐಕ್ಯ ಮಾಡಲಿಕ್ಕುಂಟು. ಆ ನಿಟ್ಟಿನಲ್ಲಿ 28ನೇ ತಾರೀಕಿನಂದು ಆರಂಭವಾದಂತಹ ಈ ಕೆಲಸಗಳು 1ನೇ ತಾರೀಕಿನಂದು ಸಪ್ತ ಮಾತೃಕಾ ಕಲ್ಪ ಮಹಾಯಾಗ ಎನ್ನುವಂಥ ಕ್ರಿಯೆ ಆಗಲಿಕ್ಕುಂಟು. ಎರಡನೇದಾಗಿ 2ನೇ ತಾರೀಕಿನಂದು ಶ್ರೀಚಕ್ರ ಪೂಜೆ ಆಗಲಿಕ್ಕುಂಟು. ಅನಾದಿ ಕಾಲದಿಂದ ಈ ಮಣ್ಣಿನಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ
ಬಂಗಾರದ ಶ್ರೀಚಕ್ರವನ್ನು ಇಲ್ಲಿ ಇಟ್ಟು ಅದನ್ನು ಸ್ಥಾಪಿಸಿ ಗದ್ದಿಗೆಯ ಕೆಳಭಾಗದಲ್ಲಿ ಸ್ಥಾಪಿಸಿ ಅದಕ್ಕೆ ನಿತ್ಯ ನಿರಂತರವಾಗಿ ಪೂಜೆ, ಮಂಗಳವಾರದ ದಿವಸ ವಿಶೇಷವಾದಂತಹ ಪೂಜೆಗಳು ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಗದ್ದಿಗೆಯಲ್ಲಿ ಸ್ಥಾಪನೆಗೊಂಡಂತಹ ಶ್ರೀಚಕ್ರವನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯಲಿಕ್ಕೆ ನಮಗೆ ಅವಕಾಶ ಇದೆ. ಅದು ನಾಡಿದ್ದು 2ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸರಿಯಾಗಿ ಗದ್ದಿಗೆಯಿಂದ ನಾವು ಬಂಗಾರದ ಶ್ರೀಚಕ್ರವನ್ನು ಗದ್ದಿಗೆಯಿಂದ ನಾವು ತೆಗೀತಾ ಇದ್ದೇವೆ. ತೆಗೆದ ಶ್ರೀಚಕ್ರವನ್ನು ನಿರಂತರವಾಗಿ ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ಆಗುವ ತನಕ ನಿರಂತರವಾಗಿ ಅವಿಚ್ಛಿನ್ನವಾಗಿ ನಾವು ಅರ್ಚನೆ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಆ ದೇವಿಯನ್ನು ಪ್ರಸನ್ನೀಕರಿಸಿ ಮತ್ತೆ ಪುನಃ ಶ್ರೀಚಕ್ರವನ್ನು ಅದೇ ಗದ್ದಿಗೆಯಲ್ಲಿ ಭದ್ರವಾಗಿ ಇರಿಸಲಾಗ್ತದೆ. ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯುವ ಶ್ರೀಚಕ್ರ ಇದಾಗಿರುವುದರಿಂದ ಈ ಒಂದು ದಿವಸ ಬಿಟ್ಟು ಮತ್ತೆ ಯಾವ ದಿವಸವೂ ಕೂಡ ಈ ಶ್ರೀಚಕ್ರವನ್ನು ನೋಡಲಿಕ್ಕೆ ನಮಗೆ ಅವಕಾಶಗಳು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಶ್ರೀಚಕ್ರ ಅಂದರೆ ಯಾವುದನ್ನು ನಾವು ನೋಡುವುದರಿಂದ ನೋಡಿದ ವಸ್ತು ಮತ್ತೆ ಪುನಃ ನಮ್ಮನ್ನು ನಿತ್ಯದಲ್ಲಿಯೂ ನೋಡ್ತಾ ಇರ್ತದೋ ಅದಕ್ಕೆ ಶ್ರೀಚಕ್ರ ಅಂತ ಹೆಸರು. ಅಂತಹ ಭವ್ಯವಾದಂತಹ ಶ್ರೀಚಕ್ರವನ್ನು ನಾವು ಕಣ್ಣಿನಲ್ಲಿ ಕಣ್ತುಂಬಿಸಿಕೊಂಡು ನೋಡುವುದರಿಂದ ನಮ್ಮ ಬದುಕನ್ನು ಆ ತಾಯಿ ತುಂಬುತ್ತಾಳೆ. ನಾವು ನೋಡಿದಂತಹ ಶ್ರೀಚಕ್ರ ಯಂತ್ರ ನಿತ್ಯದಲ್ಲಿಯೂ ನಮ್ಮನ್ನು ನೇರ ದೃಷ್ಟಿಯಿಂದ ಒಂದು ಕಣ್ತುಂಬಿಸಿಕೊಂಡು ಆ ಸಾನ್ನಿಧ್ಯ ನಮ್ಮನ್ನು ನೋಡುತ್ತಾ ಸಲಹುತ್ತಾ ಇರ್ತದೆ. ಆ ನಿಟ್ಟಿನಲ್ಲಿ 3 ದಿವಸವೂ ಕೂಡ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳು ಆಗೋದರಿಂದ ನಾವೆಲ್ಲರೂ ಕೂಡ ಅದಕ್ಕೆ ಸೇರೋಣ. ಅದರ ಉದ್ದೇಶ ಇವತ್ತಿನ ದಿವಸ ಚಪ್ಪರ ಮುಹೂರ್ತವನ್ನು ಮಾಡಿದ್ದೇವೆ. ಮಾತೃವೈಭವ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಚಪ್ಪರ ಮುಹೂರ್ತ ಆಗಿದೆ. ಇವತ್ತಿನಿಂದ ಕೆಲಸಗಳು ಆರಂಭ ಆಗ್ತದೆ. ನಾವೆಲ್ಲರೂ ಕೂಡ ಈ ಭವ್ಯವಾದಂತಹ ಮಾತೃವೈಭವಕ್ಕೆ ಸಾಕ್ಷಿಯಾಗೋಣ. ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇವತ್ತು ಕಾಪುನಮ್ಮನ ಸನ್ನಿಧಿಯಲ್ಲಿ ಒಂದು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ. ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ಭಕ್ತರನ್ನು ಆಶೀರ್ವದಿಸುತ್ತಾ ನೋಡುತ್ತಾ 1 ವರ್ಷ ಹತ್ತಿರ ಬರ್ತಾ ಇದೆ. ಆ 1 ವರ್ಷ ಹೇಗೆ ಹೋಗಿದೆ ಅಂತ ನಮಗೆಲ್ಲ ಸಮಿತಿಯವರಿಗೆ ಗೋಚರನೇ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚಾದ್ಯಂತದಿಂದ ಭಕ್ತರು ಬಂದು ಅಮ್ಮನ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ಮಾರ್ಚ್ 2ಕ್ಕೆ ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರು. ಆದ್ದರಿಂದ ಆ ದಿವಸವನ್ನು ವಾರ್ಷಿಕ ವರ್ಧಂತಿ ಅಂತೇಳಿ ಆಚರಿಸಬೇಕೆಂಬುದು ನಮ್ಮೆಲ್ಲ ಸಮಿತಿಯ ಸದಸ್ಯರ ಒಂದು ಅನಿಸಿಕೆ. ಅದಕ್ಕೆ ಅಮ್ಮ ಕೊಟ್ಟ ಪ್ರೇರಣೆ ಇಷ್ಟೇ. ಈ ಸಮಿತಿ ಅಥವಾ ಆಚರಿಸುವ ಆ ವಾರ್ಷಿಕೋತ್ಸವವು ಅದು ಪ್ರತಿ ವರ್ಷ ಅಂದರೆ ಸೂರ್ಯಚಂದ್ರರು ಇರುವವರೆಗೆ ನನ್ನ ಸನ್ನಿಧಿಯಲ್ಲಿ ಆಗ್ತಾ ಇರಬೇಕು ಎಂಬುದು ಅಮ್ಮನ ಪ್ರೇರಣೆ. ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಮಾತೃವೈಭವ ಅಂತೇಳಿ ಒಂದು ವ್ಯವಸ್ಥೆಯನ್ನು ಸಮಿತಿಯೆಲ್ಲ ಮಾಡಿದೆ. ಮಾತೃವೈಭವ ಅಂದರೆ ಅಮ್ಮನಿಗೆ ಪ್ರತಿ ವರ್ಷ ಅವರ ಮಕ್ಕಳು ಸನ್ನಿಧಿಗೆ ಅವರ ಮನೆಗೆ ಬಂದು ಇಲ್ಲಿ ಸಂತೋಷದಿಂದ ಇರಬೇಕು. ಅವರು ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಒಳ್ಳೆಯ ಆಹಾರದಲ್ಲಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು, ಎಲ್ಲದರಲ್ಲಿ ಸಂತೋಷದಿಂದ ಇದ್ದರೆ ನನಗೆ ಅದೇ ವೈಭವ ಎಂಬುದಾಗಿ ಆ ಮಾತೃವೈಭವ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ವತಿಯಿಂದ ಇದನ್ನು ಕಾಪು ಹೊಸಮಾರಿಗುಡಿ ವ್ಯವಸ್ಥಾಪನಾ ಸಮಿತಿ, ಕಾಪು ಹೊಸಮಾರಿಗುಡಿ ಅಭಿವೃದ್ಧಿ ಸಮಿತಿ ಒಟ್ಟಾಗಿ ಈ ಮಾತೃವೈಭವ ಸಮಿತಿಯನ್ನು ರಚಿಸಿದ್ದೇವೆ. ಅದರಲ್ಲಿ ಎಲ್ಲ ಭಕ್ತರು ಎಲ್ಲ ಒಟ್ಟಾಗಿ, ಎಲ್ಲ ಸಮಾಜದವರು ಒಟ್ಟಾಗಿ ಈ ಮಾತೃವೈಭವ ಸಮಿತಿ ಈ ವರ್ಷ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬೇಕೆಂಬುದಾಗಿ ನನ್ನನ್ನು ಹೇಳಿದ ಹಾಗೆ ನಾನು ಈಗಾಗಲೇ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಇನ್ನೂ 2ನೇ ಹಂತದ ಅನೇಕ ಕಾಮಗಾರಿಗಳು ಆಗಲಿಕ್ಕಿದೆ. ಆದರೂ ನಾನು ಸಂತೋಷದಿಂದ ಈ ಮಾತೃವೈಭವ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ನನ್ನೊಟ್ಟಿಗೆ ಉಳಿದ 8 ಜನರನ್ನು, ಒಳ್ಳೆಯ ಭಕ್ತರನ್ನು ಎಲ್ಲ ಸೇರಿಸಿಕೊಂಡು ಈಗಾಗಲೇ ಆ ಸಮಿತಿ ರಚನೆಯಾಗಿದೆ. ಆ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ ಒಟ್ಟಾಗಿ ಈ ದಿನ ನಾವು ಚಪ್ಪರ ಮುಹೂರ್ತವನ್ನು ಏರ್ಪಡಿಸಿದ್ದೇವೆ. ಈ ಚಪ್ಪರ ಮುಹೂರ್ತ ಅಂದರೆ
ನಮಗೆ ಫೆಬ್ರವರಿ 28ಕ್ಕೆ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಆದ್ದರಿಂದ ಇವತ್ತಿನಿಂದಲೇ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಮಿತಿಯು ಕೂಡ ಎಲ್ಲ ನಾವು ಒಳ್ಳೆ ಐಕ್ಯಮತದಿಂದ ಇದ್ದೇವೆ. ಹಾಗೆ ಅಮ್ಮನ ಮಕ್ಕಳು ಎಲ್ಲ ಈಗಾಗಲೇ ರಚಿಸಿರುವ ಕಾಪು ನಮ್ಮ ಮಕ್ಕಳು ತಂಡದ ಎಲ್ಲ ಸದಸ್ಯರು ಈ ಒಂದು 3 ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವು ತುಂಬ ಸಂತೋಷದಿಂದ ಇರಬೇಕು. ಅದೇ ಕಾಪು ನಮ್ಮನೆಗೆ ಮಾತೃವೈಭವ ಅಂತ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ.